ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವಿವತ್ತು JP ನಗರ್ ಫಸ್ಟ್ ಫೇಸ್ ಅಲ್ಲಿರೋ IIAHS ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕಲ್ಲಿದ್ದೀವಿ. ವೀಕ್ಷಕರೇ, ನಮಗೇನು ಹೇರ್ ಫಾಲ್ ಆಗುತ್ತೆ, ಹೇರ್ ಥಿನ್ನಿಂಗ್ ಆಗುತ್ತೆ, ಬಾಲ್ಡ್ ಪ್ಯಾಚಸ್ ಆಗುತ್ತೆ, ಇದಕ್ಕೂ ಕೂಡ ಸ್ಟೇಜ್ ಇರುತ್ತಂತೆ. ಸೊ ಈ ಸ್ಟೇಜ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಕಾಸ್ಮೆಟಾಲಜಿಸ್ಟ್ ಆಗಿರುವಂಥ ಕಾಜಲ್ ಅವರು ನಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಕಾಜಲ್ ಅವರೇ, ಓವರ್ ಟು ಯು. ಥ್ಯಾಂಕ್ ಯು. ಹೇರ್ ಫಾಲ್ ಅನ್ನೋದು ಎಲ್ಲರಿಗೂ ಆಗುವಂಥ ಪ್ರಾಬ್ಲಮ್. ಅದರಲ್ಲಿ 2 ಟೈಪ್ಸ್ ಆಫ್ ಹೇರ್ ಫಾಲ್ ಇರುತ್ತೆ. ಒಂದು ಡಿಫ್ಯೂಸ್ಡ್ ಹೇರ್ ಲಾಸ್ ಕಂಡೀಷನ್ ಅಂತ ಹೇಳ್ತೀವಿ, ಇನ್ನೊಂದು ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳ್ತೀವಿ. ಈ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಇಲ್ಲ ಡಿಫ್ಯೂಸ್ಡ್ ಹೇರ್ ಲಾಸ್ ಇರ್ಬೋದು, ಅದರಲ್ಲಿ ಸ್ಟೇಜಸ್ ಇರುತ್ತೆ ನಮಗೆ. ಸೊ ಇವಾಗ ಹೆರಿಡಿಟ್ರಿಯಿಂದ ಬಂದಿರುವಂಥ ಹೇರ್ ಫಾಲ್ ಇದ್ದರೆ ಅದು ಬಾಲ್ಡ್ನೆಸ್ಗೆ ಲೀಡ್ ಆಗುತ್ತೆ. ಆ ಬಾಲ್ಡ್ನೆಸ್ ಸ್ಟೇಜಸ್ ಹೇಗಿರುತ್ತೆ ಅಂತಂದರೆ ಫ್ರಮ್ 1st to 7th ಅಂತ ಒಂದು ಸ್ಟೇಜಸ್ ಇರುತ್ತೆ. ನಾರ್ಮಲ್ ಆಗಿ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ದೀವಿ ಬಿಕಾಸ್ ಅದು ಟ್ರೀಟ್ಮೆಂಟ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಈಗ 1st to 3rd ಸ್ಟೇಜ್ವರೆಗೂ ಏನಾಗುತ್ತೆ ಅಂತಂದರೆ ಮೈಲ್ಡ್ ಹೇರ್ ಫಾಲ್ ಇರುತ್ತೆ, ಅವ್ರಿಗೆ ಪ್ಯಾಚಸ್ ಏನು ಕಾಣಿಸ್ಕೊಳ್ತಾ ಹೋಗಲ್ಲ. ಸೊ ನಿಧಾನವಾಗಿ 1st to 3rd ಸ್ಟೇಜಲ್ಲಿ ನಮಗೆ ಆಗುವಂಥ ಪ್ರಾಬ್ಲಮ್ ಏನು ಅಂತಂದರೆ ಡೈಹೈಡ್ರೋ ಟೆಸ್ಟೋಸ್ಟಿರಾನ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗ್ತಾ ಇರುತ್ತೆ. ಅದು ಯಾಕೆ ನಮಗೆ ಫ್ರಂಟಲ್ಲೇ ಆಗುತ್ತೆ. ಈಗ ಬಾಲ್ಡ್ ಪೀಪಲ್ ಇರ್ತಾರೆ, ನೀವು ನೋಡಿರ್ತೀರಾ, ಅಬ್ಸರ್ವ್ ಮಾಡಿರ್ತೀರಾ, ಓನ್ಲಿ ಫ್ರಂಟ್ ಏರಿಯಾ ಮಾತ್ರ ಬಾಲ್ಡ್ ಆಗಿರುತ್ತೆ, ಬ್ಯಾಕ್ ಸೈಡ್ ಎಲ್ಲ ಹೇರ್ ಹಾಗೆ ಚೆನ್ನಾಗಿರುತ್ತೆ. ಸೊ ಇದು ಯಾಕೆ ಆಗುತ್ತೆ ಅಂತಂದರೆ ದೇರ್ ವಿಲ್ ಬಿ ರಿಸೆಪ್ಟಾರ್ಸ್. ಆ್ಯಕ್ಚುಲಿ ಆ ರಿಸೆಪ್ಟಾರ್ಸ್ ಅನ್ನೋದು ನಮಗೆ DHT ಬ್ಲಾಕೇಜ್ ಆಗುವಾಗ ಅದನ್ನು ತಡೆಗೊಡುತ್ತೆ. ಇವಾಗ ಅದಕ್ಕೋಸ್ಕರನೇ ಹೇರ್ ಟ್ರಾನ್ಸ್ಪ್ಲಾಂಟ್ ಟ್ರೀಟ್ಮೆಂಟ್ ಅನ್ನೋದು ಇವಾಗ ತುಂಬಾ ಫೇಮಸ್ ಆಗಿದೆ. ಬಿಕಾಸ್ ನಮಗೆ ಡೋನರ್ ಏರಿಯಾ ಅಂದರೆ ಬ್ಯಾಕ್ ಸೈಡ್ ಇರುವಂಥ ಹೇರನ್ನು ನಾವು ಅದನ್ನೇ ಇಂಪ್ಲಾಂಟೇಷನ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಬಿಕಾಸ್ ಅದು ಇಟ್ ವಿಲ್ ನೆವರ್ ಫಾಲ್ ದ ಹೇರ್ ಆ್ಯಕ್ಚುಲಿ. ಸೊ ಇವಾಗ ಏನಾಗುತ್ತೆ ಅಂತಂದರೆ ಆ ಡೈಹೈಡ್ರೋ ಟೆಸ್ಟೋಸ್ಟಿರಾನ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುವಾಗ ಥಿನ್ನಿಂಗ್ ಆಗ್ತಾ ಹೋಗುತ್ತೆ. ದಟ್ ವಿಲ್ ಓನ್ಲಿ ಟಾರ್ಗೆಟ್ ಟು ದ ಫ್ರಂಟಲ್ ಏರಿಯಾ ಆಫ್ ದ ಹೇರ್. ಅದರಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ನಿಮಗೆ ಗೊತ್ತಾಗಬೇಕು ಅಂತಂದರೆ ಜನರಲಿ ಯಾರಿಗೂ ಗೊತ್ತಾಗಲ್ಲ. ಈಗ ನೆಕ್ಸ್ಟ್ ನಾನು ಡಿಲೇ ಮಾಡಿದರೆ ಬಾಲ್ಡ್ನೆಸ್ ಬರುತ್ತಾ ಇಲ್ಲ ಅಂತ. ಸೊ M ಶೇಪಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂದರೆ ರೈಟ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಕಂಪ್ಲೀಟ್ ಆಗಿ ಪ್ಯಾಚಸ್ ಬರ್ತಾ ಆಮೇಲೆ ಸೆಂಟ್ರಲ್ಲಿ ಅದು ಹೇರ್ ಗ್ರೋತ್ ಆಗ್ತಾ ಇರುತ್ತೆ. ಅದು M ಶೇಪ್ ಥರ ಫ್ರಂಟಲ್ಲಿ ಕಾಣಿಸ್ಕೊಳ್ತಾ ಹೋಗಿದೆ ಅಂತಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಬಾಲ್ಡ್ನೆಸ್ ಸ್ಟೇಜ್. ಅದು ಇನಿಷಿಯಲ್ ಸ್ಟೇಜ್ ಆಗಿರುತ್ತೆ. ಅಂದರೆ ಬಿಫೋರ್ 4th ಸ್ಟೇಜ್ ನಾವು PRP ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳ್ತೀರಾ? ಹೌದು. ಸೊ ಅದು M ಶೇಪಲ್ಲಿ ಕಾಣಿಸ್ಕೊಳ್ಳುವಂಥ ಫ್ರಂಟಲ್ ಏರಿಯಾಗೆ ಅದು ಬಿಫೋರ್ 3 ಸ್ಟೇಜಸ್ ಏನಿರುತ್ತೋ ಅದು ನಾರ್ಮಲ್ ಆಗಿ ನಾವು ಈವನ್ ಸಪ್ಲಿಮೆಂಟ್ಸ್ ಕೊಟ್ಟು ಪ್ಲಸ್ ಅವ್ರಿಗೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಕೊಟ್ಟು ನಾವು ಅವ್ರಿಗೆ ಸ್ಟಾಪ್ ಮಾಡ್ಬೋದು. ಬಟ್ ಅದು ತುಂಬಾ ಹೇರ್ ಥಿನ್ನಿಂಗ್ ಆಗಿದೆ ಅಂತಂದ್ರೆ ವಿ ವಿಲ್ ರೆಕಮೆಂಡ್ PRP. ಈ PRP ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ಎಲ್ಲೆಲ್ಲಿ ಹೇರ್ ಫಾಲ್ ಆಗಿದೆಯೋ ಅದನ್ನು ನಾವು ಗ್ರೋತ್ ಆಗಿ ಕನ್ವರ್ಟ್ ಮಾಡ್ಬೋದು. M ಶೇಪಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾರೆ ಅಂತಂದರೆ ಅದನ್ನು ನಾವು ರೀಗ್ರೋತ್ ಮಾಡ್ಬೋದು. ಯಾಕಂದರೆ PRP ಅನ್ನೋದು ಇಟ್ಸ್ ಅ ಗ್ರೋತ್ ಫ್ಯಾಕ್ಟರ್. ಆ ಪ್ಲೇಟ್ಲೆಟ್ಸ್ ನಾವೇನು ಇಂಜೆಕ್ಟ್ ಮಾಡ್ತೀವೋ ಅದನ್ನು ಗ್ರೋತ್ ಫ್ಯಾಕ್ಟರ್ ಆಗಿ ಕನ್ವರ್ಟ್ ಮಾಡಿ ಗ್ರೋತ್ ಸೆಲ್ಸನ್ನ ಅದು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗುತ್ತೆ. ಈಗ ನಾವು ಸ್ಟೇಜಸ್ ಬಗ್ಗೆ ಮಾತಾಡ್ತಾ ಇರುವಾಗ 1st to 3rd ಸ್ಟೇಜ್ ಬಂದ್ಬಿಟ್ಟು ಇಟ್ಸ್ ಇನಿಷಿಯಲ್ ಸ್ಟೇಜ್. 3rd ವರ್ಟೆಕ್ಸ್ ಅಂತ ಹೇಳ್ತೀವಿ. ಆ 3rd ವರ್ಟೆಕ್ಸ್ ಅಲ್ಲಿ ಸ್ವಲ್ಪ ಬ್ಯಾಕ್ ಸೈಡ್ ಅಲ್ಲಿನೂ ಅವ್ರಿಗೆ ಹೇರ್ ಥಿನ್ನಿಂಗ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂದ್ರೆ ಸೆಂಟರ್ ಏರಿಯಾ ಫ್ರಂಟಲ್ಲಿ ಆಯಿತು 1st to 3rd ವರ್ಟೆಕ್ಸ್ ಇಂದ ಅವ್ರಿಗೆ ಸೆಂಟರ್ ಏರಿಯಾಯಿಂದನೂ ಬಾಲ್ಡ್ನೆಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಆ ಕಂಡೀಷನಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋರು ಜಸ್ಟ್ ಕವರ್ ಅಪ್ಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ತಾರೆ. ಬಟ್ PRP ಇಸ್ ಕಂಪ್ಲೀಟ್ಲಿ ವಿಚ್ ಇಸ್ ವೆರಿ ರಿಕ್ವೈರ್ಡ್. ಸೊ ಇವಾಗ 3rd ಸ್ಟೇಜ್ ಆದಮೇಲೆ 4th ಸ್ಟೇಜ್ವರೆಗೂ ನಾವು ಬೇಸಿಕಲಿ PRP ಮಾಡ್ಕೊಳ್ತಾ ಹೋಗ್ತೀವಿ. 5th to 7th ಸ್ಟೇಜ್ ಅನ್ನೋದು ಫ್ರಂಟ್ ಕಂಪ್ಲೀಟ್ ಆಗಿ ಬಾಲ್ಡ್ ಬಂದಿರ್ತಿರುತ್ತೆ. ಅವ್ರಿಗೆ M ಶೇಪ್ ಅನ್ನೋದು ಇರಲ್ಲ. ಕಂಪ್ಲೀಟ್ ಆಗಿ ಅವ್ರಿಗೆ ಹೇರ್ ಬೆಳೆಯೋದೇ ಇಲ್ಲ, ಅಲ್ಲಿ ಗ್ರೋತ್ ಇರಲ್ಲ ನ್ಯಾಚುರಲ್ ಆಗಿ. ಸೊ ಅವಾಗ ಏನು ಮಾಡ್ತೀವಿ, ಅವರು ಡೋನರ್ ಏರಿಯಾ ಅಂತ ಹೇಳ್ತೀವಿ. ನಾರ್ಮಲ್ ಆಗಿ ಬ್ಯಾಕ್ ಸೈಡ್ ಹೇರ್ ಏನು ನಾವು ಹೇಳಿದ್ವೋ ಅದನ್ನು ಡೋನರ್ ಏರಿಯಾ ಅಂತ ಹೇಳ್ತೀವಿ. ಆ ಸ್ಟೇಜಸಲ್ಲಿ ಈವನ್ 6th ಸ್ಟೇಜ್ ಇದ್ರೂ ಸಹ ನಾವು ಅದು ಚೆನ್ನಾಗಿದೆ ಅಂತ ಗೊತ್ತಾಯಿತು ಅಂತಂದರೆ ಮೈಕ್ರೋಸ್ಕೋಪಲ್ಲಿ ಗೊತ್ತಾಗುತ್ತೆ. ಆ 6th ಸ್ಟೇಜಲ್ಲಿರುವಂಥ ಕಂಡೀಷನ್ ಇದ್ದರೆ ಅದು ನಾವು ಮೈಕ್ರೋಸ್ಕೋಪಲ್ಲಿ ಚೆಕ್ ಮಾಡಿಕೊಂಡು ಇನ್ ಕೇಸ್ ಡೋನರ್ ಚೆನ್ನಾಗಿತ್ತು ಅಂತಂದರೆ ಅದನ್ನು ಇಂಪ್ಲಾಂಟೇಷನ್ಗೆ ಯೂಸ್ ಮಾಡ್ಬೋದು. ತುಂಬ ವೀಕ್ ಆಗೋಗಿದೆ ಕೂದಲು, ಕೆಲವೊಬ್ಬರಿಗೆ ಗ್ರೋತ್ ಆಗ್ತಿರುತ್ತೆ ಬಟ್ ಫಾಲಿಕಲ್ಸ್ ತುಂಬ ಸ್ಟ್ರೆಂಥನಿಂಗ್ ಇರಲ್ಲ, ತುಂಬ ಥಿನ್ ಆಗೋಗಿರುತ್ತೆ. ಅಂತ ಹೇರ್ ಫಾಲಿಕಲ್ ಇದ್ರೆ ವಿ ವಿಲ್ ನಾಟ್ ರೆಕಮೆಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್. ಅಂದರೆ ಲೇಡೀಸ್ಗೂ ಕೂಡ 7th ಸ್ಟೇಜ್ ತನಕ ಹೋಗುತ್ತಾ ಹೇರ್ ಫಾಲ್ ಇಲ್ಲ? ಸೊ ನಾರ್ಮಲ್ ಆಗಿ ಫ್ರಂಟಲ್ ಬಾಲ್ಡ್ನೆಸ್ ಅಂತ ಹೇಳ್ತೀವಿ. ಲೇಡೀಸ್ಗೆ ಫಿಮೇಲ್ ಪ್ಯಾಟರ್ನ್ ಥಿನ್ನಿಂಗ್ ಮಾತ್ರ ಇರುತ್ತೆ. ಇನ್ ಕೇಸ್ ಅಲೋಪೇಶಿಯಾ ಏರಿಯೇಟಾ ಕಂಡೀಷನ್ ಅಲ್ಲಿ ಪ್ಯಾಚಸ್ ಆಗಿ ಕಂಪ್ಲೀಟ್ ಬಾಲ್ಡ್ ಆಗೋ ಚಾನ್ಸಸ್ ಇದೆ. ಬಟ್ ದಟ್ ಇಸ್ ಡಿಫ್ರೆಂಟ್ ಕಂಡೀಷನ್. ಈ ಕಂಡೀಷನಲ್ಲಿ ನಾವು ಮಾತಾಡಬೇಕಾದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿರುತ್ತೆ. PCOD ಇರೋರಿಗೆ, ಇಲ್ಲಾಂದರೆ ಥೈರಾಯ್ಡ್ ಇಂಬ್ಯಾಲೆನ್ಸಸ್ ಇರೋರಿಗೆ. ಸೊ ಆ ಟೈಪ್ ಇರೋರಿಗೆ ಅವ್ರಿಗೆ ಫ್ರಂಟಲಲ್ಲಿ ಬಾಲ್ಡ್ನೆಸ್ ಆಗ್ತಾ ಹೋಗುತ್ತೆ. ಅಂದರೆ ಸೆಂಟ್ರ್ ಏರಿಯಾಯಿಂದ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಸೊ ಸ್ವಲ್ಪ ಪ್ಯಾಚಸ್ ಥರ ಕಾಣಿಸ್ಕೊಂಡು ಅದು ತುಂಬ ಥಿನ್ನಿಂಗ್ ಆಗಿ ಫ್ರಂಟ್ ಏರಿಯಾ ಕಂಪ್ಲೀಟ್ ಆಗಿ ಅವ್ರಿಗೆ ಥಿನ್ನಿಂಗ್ ಆಗಿ ಬಾಲ್ಡ್ನೆಸ್ ಕಾಣಿಸುತ್ತೆ.
ಫೀಮೇಲಿಗೆ ನಾರ್ಮಲ್ ಆಗಿ ಕಂಪ್ಲೀಟ್ ಬಾಲ್ಡ್ನೆಸ್ ಬರೋದಿಲ್ಲ, ಫ್ರಂಟಲ್ ಏರಿಯಾ ಮಾತ್ರ ಬರುತ್ತೆ. ಅಂದರೆ ಅವ್ರಿಗೆ ಯಾವ ಸ್ಟೇಜಸ್ ತನಕ ಅವರು ಅಂದರೆ 3rd ಸ್ಟೇಜ್ 4th ಸ್ಟೇಜ್ ಅಂತ ಏನು ನೀವು ಹೇಳಿದ್ರಿ, ಸೊ ಯಾವ ಸ್ಟೇಜಲ್ಲಿ ಇದ್ದರೆ ಅವರು PRP ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳ್ತೀರಾ? ಅವರು ಇನಿಷಿಯಲ್ ಸ್ಟೇಜ್ ಇಂದಾನೇ ತಗೋಬಹುದು. ಯಾಕೆ ಅಂತಂದ್ರೆ ತುಂಬಾ ರಿಗರಸ್ ಆಗಿ ಅವ್ರಿಗೆ ಹೇರ್ ಫಾಲ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಈವನ್ ನಾನು ಡೈಹೈಡ್ರೋ ಟೆಸ್ಟೋಸ್ಟಿರಾನ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಂತ ಹೇಳಿದ್ನು, ಅದು ಫಿಮೇಲಲ್ಲೂ ಆಗುತ್ತೆ. ಬಿಕಾಸ್ ನಮ್ಮಲ್ಲಿ ಹಾರ್ಮೋನ್ಸ್ ಹೇಗೆ ಅಂತಂದ್ರೆ ಈವನ್ ಮೇಲ್ ಹಾರ್ಮೋನ್ ಸೆಕ್ರೇಷನು ಇರುತ್ತೆ, ಫಿಮೇಲ್ ಹಾರ್ಮೋನ್ ಸೆಕ್ರೇಷನು ಇರುತ್ತೆ. ಡ್ಯೂ ಟು ಅವರ್ ಲೈಫ್ ಸ್ಟೈಲ್ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಲೈಫ್ ಸ್ಟೈಲ್ ಇರೋದ್ರಿಂದ ಸೊ ಅದರಲ್ಲಿ ಏನಾದರೂ ಅವ್ರಿಗೆ ಇಂಬ್ಯಾಲೆನ್ಸಸ್ ಆದಾಗ ಅದು ಟೆಸ್ಟೋಸ್ಟೆರಾನ್ ಲೆವೆಲ್ನ ಹೈ ಮಾಡಿಬಿಡುತ್ತೆ. ಅಂದರೆ ಆಂಡ್ರೋಜನ್ ಲೆವೆಲ್ಸ್ ತುಂಬ ಹೈ ಇರುತ್ತೆ ನಮ್ಮ ಫಿಮೇಲಲ್ಲಿ. ಅವಾಗ ಏನಾಗುತ್ತೆ, ತುಂಬ ಬೇಗನೆ ಹೇರ್ ಥಿನ್ನಿಂಗ್ ಆಗ್ತಾ ಹೋಗುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ಅವ್ರು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಏನೂ ಇಲ್ಲ. ಅವ್ರಿಗೆ ಹೇರ್ ಥಿನ್ನಿಂಗ್ ಕಾಣಿಸ್ಕೊಳ್ತಾ ಹೋಗಿದೆ ಅಂತಂದರೆ PRP ಮಾಡಿಸ್ಕೋಬೋದು. ಓಕೆ, ಕೆಲವೊಬ್ಬರು ಲೇಡೀಸ್ಗೆ ಇನ್ನೂ ಮಿಸ್ಕನ್ಸೆಪ್ಷನ್ ಇದೆ. ಏನಂತ ಹೇಳಿದ್ರೆ PRP ಟ್ರೀಟ್ಮೆಂಟ್ ತಗೊಂಡ್ರೆ ಪುಟ್ ಆನ್ ಆಗುತ್ತೆ, ವೇಟ್ ಗೇನ್ ಆಗುತ್ತೆ ಅಂತ. ಇಸ್ ಇಟ್ ಟ್ರೂ? ನೋ ನಥಿಂಗ್ ಲೈಕ್ ದ್ಯಾಟ್. ಏನಂತಂದ್ರೆ ಇವಾಗ ನಾರ್ಮಲ್ ಆಗಿ ಈಗ ನಾನು ಹೇಳಿರೋ ಥರ ಅವ್ರಿಗೆ ಏನಾದರೂ ಥೈರಾಯ್ಡ್ ಇದೆ ಅಂತಂದ್ರೆ ನ್ಯಾಚುರಲ್ ಆಗಿ ಅವ್ರಿಗೆ ವೇಟ್ ಗೇನ್ ಆಗ್ತಾ ಇರುತ್ತೆ. ಬಟ್ PRP ಮಾಡೋದ್ರಿಂದ ವೇಟ್ ಗೇನ್ ಆಗ್ತಿದೆ ಅನ್ನೋದು ಇಟ್ಸ್ ಜಸ್ಟ್ ಅ ಮಿತ್. ಇಟ್ ಇಸ್ ನಾಟ್ ದಟ್ ಆ ಥರ ಏನು ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಓನ್ಲಿ ದ ಥಿಂಗ್ ಇಸ್ ಲೈಕ್ ದೇ ವಿಲ್ ಫೀಲ್ ಲಿಟಲ್ ಪೇನ್ ಅಷ್ಟೇ ಹೊರತು ಬೇರೆ ಏನೂ ಇರಲ್ಲ. ಬೇರೆ ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಜಲ್ ಅವರೇ, ಇಷ್ಟೊಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ವಾ, ಸೊ ನಿಮ್ಮ ಹೇರ್ ಥಿನ್ನಿಂಗ್ ಯಾವ ಸ್ಟೇಜಲ್ಲಿದೆ ಅಂತ ನೋಡಿಕೊಂಡು JP ನಗರ್ ಫಸ್ಟ್ ಫೇಸಲ್ಲಿರೋ IIAHS ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕ್ಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಒಳ್ಳೆ ಕೂದಲನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್. ಧನ್ಯವಾದ.